ಹಣಕ್ಕಾಗಿ ಡುಮ್ಮಿಯನ್ನು ಮದುವೆಯಾಗಿ ಆಕೆಯ ಜೀವನ ಹಾಳು ಮಾಡಿದ ಗಂಡ. ಈಕೆಯ ಹೆಸರು ಜ್ಯೋತಿ. ಈಕೆ ಮದುವೆ ವಯಸ್ಸಿಗೆ ಬಂದಿರುತ್ತಾಳೆ, ಆದರೆ ತುಂಬ ದಪ್ಪ ಇರುತ್ತಾಳೆ. ಅವಳನ್ನು ನೋಡಿದ ಗಂಡಿನ ಮನೆಯವರು, ಈಕೆ ಇಷ್ಟೊಂದು ದಪ್ಪ ಇದ್ದಾಳೆ, ನಮ್ಮ ಹುಡುಗ ತುಂಬ ಸಣ್ಣ ಇದ್ದಾನೆ, ನೀವು ಕಳಿಸಿದ ಫೋಟೋದಲ್ಲಿ ಇವಳು ಸಣ್ಣಗೆ ಕಾಣಿಸುತ್ತಾಳೆ, ನೀವು ನಮಗೆ ಮೋಸ ಮಾಡಿದ್ದೀರಾ ಎಂದು ಗಲಾಟೆ ಮಾಡುತ್ತಾರೆ. ಆಗ ಜ್ಯೋತಿಯ ತಂದೆ ರಾಜೇಶ್, ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಮದುವೆ ಮಾಡುತ್ತೇನೆ, ದಯವಿಟ್ಟು ಒಪ್ಪಿಕೊಳ್ಳಿ ಎಂದು ಹೇಳುತ್ತಾನೆ. ಆದರೆ ಅವರು ಈ ಮದುವೆಯನ್ನು ನಿರಾಕರಿಸಿ, ಈ ಡುಮ್ಮಿ ನಮಗೆ ಬೇಕಾಗಿಲ್ಲ ಎಂದು ಬೈದು ಹೋಗುತ್ತಾರೆ. ಇದರಿಂದ ಜ್ಯೋತಿಗೆ ಬಹಳ ದುಃಖವಾಗುತ್ತದೆ. ನಂತರ ಜ್ಯೋತಿ ಈ ಫೋಟೋವನ್ನು ಎಡಿಟ್ ಮಾಡಿದ್ದು ನೀನೇನಾ ಎಂದು ತಮ್ಮನ ಕಪಾಳಕ್ಕೆ ಹೊಡೆಯುತ್ತಾಳೆ. ಆಗ ಅವನು, ಅಪ್ಪ ಹೇಳಿದ್ದಕ್ಕೆ ಮಾಡಿದೆ, ನೀವು ಸಣ್ಣ ಇದ್ದರೆ ನಿಮಗೆ ಏಕೆ ಈ ತೊಂದರೆ ಬರುತ್ತಿತ್ತು, ಅಪ್ಪ ಹೇಳಿದಂತೆ ಕೇಳಿ ಎಂದು ಹೇಳುತ್ತಾನೆ. ಆಗ ಜ್ಯೋತಿ, ನೀವು ವರದಕ್ಷಿಣೆ ಕೊಟ್ಟು ಬಲವಂತವಾಗಿ ಮದುವೆ ಮಾಡಿದರೆ ಅವನು ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಜೇಶ್, ಆಯ್ತು ಮಗಳೇ, ಇನ್ನೆಂದಿಗೂ ನಾನು ನಿನ್ನ ಮದುವೆಗಾಗಿ ವರದಕ್ಷಿಣೆಯ ಆಸೆ ತೋರಿಸುವುದಿಲ್ಲ, ಯಾರು ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗುತ್ತಾರೋ ಅಂತವರಿಗೆ ಮದುವೆ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ಜಯಂತ್ ಎಂಬ ಹುಡುಗ ಜ್ಯೋತಿಯನ್ನು ನೋಡಲು ಬರುತ್ತಾನೆ. ಜಯಂತ್ನ ತಾಯಿ ರೇಖಾ ಜ್ಯೋತಿಯನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತಾಳೆ. ಇದರಿಂದ ಜ್ಯೋತಿ ಹಾಗೂ ಮನೆಯವರಿಗೆ ತುಂಬ ಖುಷಿಯಾಗುತ್ತದೆ. ಆಗ ರಾಜೇಶ್, ನಿಮಗೆ ಏನಾದರೂ ವರದಕ್ಷಿಣೆ ಬೇಕಿದ್ದರೆ ಕೇಳಿ ಎಂದು ಹೇಳುತ್ತಾನೆ. ಆಗ ಜಯಂತ್, ಇಲ್ಲ ಸರ್, ನನಗೆ ನೀವು ಹೆಣ್ಣು ಕೊಟ್ಟಿದ್ದೇ ಹೆಚ್ಚು, ನನಗೆ ವರದಕ್ಷಿಣೆ ಆಸೆ ಇಲ್ಲ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಜ್ಯೋತಿಗೆ ಬಹಳ ಖುಷಿಯಾಗುತ್ತದೆ. ನಂತರ ಜ್ಯೋತಿ ಹಾಗೂ ಜಯಂತ್ನ ಮದುವೆಯಾಗಿ ಮನೆ ತುಂಬಿಸಿಕೊಳ್ಳುತ್ತಾರೆ. ಆಗ ಜ್ಯೋತಿಯ ತಂದೆ ರಾಜೇಶ್ 25 ಲಕ್ಷ ಚೆಕ್ ಅನ್ನು ಜಯಂತ್ಗೆ ಬಲವಂತವಾಗಿ ಕೊಡುತ್ತಾನೆ. ಆದರೆ ಜಯಂತ್ ಬೇಡ ಅಂತ ಹೇಳಿದರೂ ಜ್ಯೋತಿ ಪರವಾಗಿಲ್ಲ, ಈಸ್ಕೊಳ್ಳಿ ಎಂದು ಸನ್ನೆ ಮಾಡುತ್ತಾಳೆ. ನಂತರ ಶಾಸ್ತ್ರ ಮಾಡುವಾಗ ಜ್ಯೋತಿ ಕುಳಿತುಕೊಂಡು ಚೇರ್ ಮುರಿದು ಹೋಗುತ್ತದೆ. ಆಗ ಮನೆಯಲ್ಲಿ ಬಂದಿದ್ದ ಗೆಸ್ಟ್ ಎಲ್ಲರೂ ನಕ್ಕು ಬಿಡುತ್ತಾರೆ. ಆಗಲೇ ಅವಳ ಅತ್ತೆ ರೇಖಾ ತನ್ನ ಬುದ್ಧಿ ತೋರಿಸಲು ಶುರು ಮಾಡುತ್ತಾಳೆ. ಸೊಸೆ ದಪ್ಪ ಎಂದು ಆಕೆಗೆ ಬೇಜಾರು ಇರುತ್ತದೆ. ಮರುದಿನ ಜಯಂತ್ನ ಗೆಳೆಯ ಫೋನ್ ಮಾಡಿ ತನ್ನ ಮನೆಗೆ ಇಬ್ಬರನ್ನು ಇನ್ವೈಟ್ ಮಾಡುತ್ತಾನೆ. ನಂತರ ರೇಖಾ, ನಿನ್ನ ಪತ್ನಿಯನ್ನು ಪಾರ್ಟಿಗೆ ಕರೆದುಕೊಂಡು ಹೋಗಬೇಡ, ಅಲ್ಲಿ ಇವಳ ದಪ್ಪ ನೋಡಿ ಆಡಿಕೊಳ್ಳಬಹುದು ಎಂದು ಹೇಳುತ್ತಾಳೆ. ಆಗ ಜ್ಯೋತಿ ಅದನ್ನು ಕೇಳಿಸಿಕೊಂಡು ಬಿಡುತ್ತಾಳೆ. ಆಗ ರೇಖಾ, ಇವಳಲ್ಲಿ ಏನು ನೋಡಿ ಮದುವೆಯಾದೆ, ನಿನಗೆ ಒಳ್ಳೆಯ ಹುಡುಗಿಯರು ಸಿಗುತ್ತಿದ್ದರು ಎಂದು ಜಯಂತ್ನನ್ನು ಬೈಯುತ್ತಿದ್ದಾಗ ಜ್ಯೋತಿ ಒಳಗೆ ಬರುತ್ತಾಳೆ. ಆಗ ಜ್ಯೋತಿ, ಅತ್ತೆ, ನೀವು ಇಷ್ಟವಿಲ್ಲದಿದ್ದರೆ ಏಕೆ ನನ್ನನ್ನು ಸೊಸೆಯಾಗಿ ಮಾಡಿಕೊಂಡಿರಿ, ಈಗ ಏಕೆ ಅವಮಾನ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆಗ ರೇಖಾ, ನಾನು ತಮಾಷೆ ಮಾಡುತ್ತಿದ್ದೆ ಎಂದು ಯಾಮಾರಿಸಿ ಅಲ್ಲಿಂದ ಹೋಗಿಬಿಡುತ್ತಾಳೆ. ಆಗ ಜ್ಯೋತಿ ಕಣ್ಣೀರು ಹಾಕುತ್ತಾಳೆ. ಜಯಂತ್ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ನಡೆಸುತ್ತಿರುತ್ತಾನೆ. ಅಲ್ಲಿ ರೀಟಾ ಎಂಬ ಯುವತಿಯನ್ನು ಕೆಲಸಕ್ಕೆ ಇಟ್ಟುಕೊಂಡಿರುತ್ತಾನೆ. ಅವಳ ಜೊತೆ ಅಫೇರ್ ಕೂಡ ಇರುತ್ತದೆ. ಆಗ ರೀಟಾ, ನೀನು ಆ ಡುಮ್ಮಿಯನ್ನು ಏಕೆ ಮದುವೆಯಾದೆ ಎಂದು ಕೇಳುತ್ತಾಳೆ. ಆಗ ಜಯಂತ್, ನನಗೆ ಅವರ ತಂದೆ ಮೊದಲೇ ವರದಕ್ಷಿಣೆ ಕೊಡುವ ಆಸೆ ತೋರಿಸಿದ್ದರು, ಅದಕ್ಕಾಗಿಯೇ ನಾನು ಈ 25 ಲಕ್ಷಕ್ಕಾಗಿ ಮದುವೆಯಾಗಿದ್ದೇನೆ. ಈಗ ಇದೇ ಹಣದಿಂದ ನಾವು ಬಿಸ್ನೆಸ್ ಡೆವಲಪ್ ಮಾಡೋಣ, ಮುಂದೆ ನಾವಿಬ್ಬರು ಖುಷಿಯಾಗಿರೋಣ ಎಂದು ಹೇಳುತ್ತಾನೆ ಎಂದು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಅಂದು ರಾತ್ರಿ ಜ್ಯೋತಿ ಜಯಂತ್ ಬಳಿ ಬಂದು ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾಳೆ. ಆದರೆ ಜಯಂತ್, ನೀನು ಮೊದಲು ಸಣ್ಣ ಆಗಬೇಕು, ನಂತರ ನಾವಿಬ್ಬರು ಖುಷಿಯಾಗಿರಬಹುದು, ನಾಳೆ ನಿನಗೆ ಒಬ್ಬ ಟ್ರೈನರ್ ಅನ್ನು ಕರೆಸುತ್ತಿದ್ದೇನೆ, ನಾಳೆಯಿಂದ ನೀನು ವ್ಯಾಯಾಮ ಮಾಡಲು ಶುರು ಮಾಡು ಎಂದು, ಡಯಟ್ ಕೂಡ ಮಾಡು ಎಂದು ಹೇಳುತ್ತಾನೆ. ಮರುದಿನ ಕುನಾಲ್ ಎಂಬ ವ್ಯಕ್ತಿ ಟ್ರೈನರ್ ಆಗಿ ಬರುತ್ತಾನೆ. ಆಗ ಅವನನ್ನು ಜಯಂತ್ನ ತಂಗಿ ಕಮಲಿ ವೆಲ್ಕಮ್ ಮಾಡುತ್ತಾಳೆ. ಅಂದಿನಿಂದ ಜ್ಯೋತಿಗೆ ವ್ಯಾಯಾಮ ಶುರು ಮಾಡಿಸುತ್ತಾನೆ. ಆಕೆ ಬಹಳ ಸುಸ್ತಾಗಿ ಬಿಡುತ್ತಾಳೆ. ತಿನ್ನಲು ತರಕಾರಿ ಮಾತ್ರ ಕೊಡುತ್ತಾನೆ. ಒಂದು ಆಫೀಸ್ನಲ್ಲಿ ರೀಟಾ, ನಾವು ಒಂದು ಜಮೀನನ್ನು ನೋಡಿದ್ದೇನೆ, ಅದರ ಬೆಲೆ 1 ಕೋಟಿ ರೂಪಾಯಿ, ನಾವು ಅದನ್ನು ಕೊಂಡು ಫ್ಲಾಟ್ ಮಾಡಿ ಅದನ್ನು ಮಾರಿದರೆ ಹಣ ಸಂಪಾದನೆ ಮಾಡಬಹುದು ಎಂದು ಐಡಿಯಾ ಕೊಡುತ್ತಾಳೆ. ಆಗ ಜಯಂತ್, ನನ್ನ ಬಳಿ ಇರುವುದು 25 ಲಕ್ಷ ಅಷ್ಟೇ, ಮಿಕ್ಕಿದ ಹಣಕ್ಕಾಗಿ ಏನು ಮಾಡುವುದು ಎಂದು ಕೇಳುತ್ತಾನೆ. ಆಗ ರೀಟಾ, ನಿಮ್ಮ ಮಾವನ ಬಳಿ ಮತ್ತೆ ಹಣ ಕೇಳು ಎಂದು ಐಡಿಯಾ ಕೊಡುತ್ತಾಳೆ. ಅಂದು ಸಂಜೆ ಜ್ಯೋತಿ ತನ್ನ ತಾಯಿಗೆ ಫೋನ್ ಮಾಡಿ ತಾನು ಇಲ್ಲಿ ಖುಷಿಯಾಗಿದ್ದೇನೆ ಎಂದು ಹೇಳುತ್ತಾಳೆ. ನಂತರ ಬಂದ ಜಯಂತ್ ಆಕೆಗೆ ಹೂವಿನ ಬೊಕ್ಕೆಯ ಹಾಗೂ ಚಾಕ್ಲೇಟ್ ಅನ್ನು ಕೊಡುತ್ತಾನೆ. ನಂತರ ತಾನು ಮಾಡುತ್ತಿರುವ ಬಿಲ್ಡಿಂಗ್ ಕೆಲಸಕ್ಕಾಗಿ ಇನ್ನೂ 50 ಲಕ್ಷ ಬೇಕು ಎಂದು ಹೇಳುತ್ತಾನೆ. ಆಗ ಜ್ಯೋತಿ, ನನ್ನ ತಂದೆ ಇದನ್ನು ಕೊಡಲು ಸಾಧ್ಯವಿಲ್ಲ, ಆದರೆ ನನ್ನ ಬಳಿ ಒಡವೆ ಇದೆ, ಅದನ್ನು ಮಾರಿ ನೀವು 15 ಲಕ್ಷವನ್ನು ಪಡೆಯಬಹುದು ಎಂದು ಹೇಳುತ್ತಾಳೆ. ಇದರಿಂದ ಜಯಂತ್ಗೆ ಬೇಜಾರಾಗುತ್ತದೆ. ಮರುದಿನ ಜಯಂತ್ ಮನೆ ಕೆಲಸದವಳನ್ನು ಕೆಲಸದಿಂದ ಕಿತ್ತು ಹಾಕುತ್ತಾನೆ. ಜ್ಯೋತಿ ಯಾಕೆ ಎಂದು ಕೇಳಿದಾಗ, ನೀನು ಸಣ್ಣ ಆಗಬೇಕು ಎಂದರೆ ಬರೀ ವ್ಯಾಯಾಮ ಸಾಲುವುದಿಲ್ಲ, ಈಗ ಮನೆಯ ಎಲ್ಲ ಕೆಲಸಗಳನ್ನು ಮಾಡು ಎಂದು ಅವಳಿಗೆ ಬಲವಂತ ಮಾಡುತ್ತಾನೆ. ನಂತರ ಆಕೆ ಮನೆ ಒರೆಸುವುದನ್ನು ಶುರು ಮಾಡುತ್ತಾಳೆ. ನಂತರ ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ಅತ್ತೆ ರೇಖಾ ಬಂದು ಒಗೆಯಲು ತುಂಬಾ ಬಟ್ಟೆಗಳನ್ನು ಕೊಡುತ್ತಾಳೆ. ಮರುದಿನ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಆಗ ಕುನಾಲ್ ಬಂದು ಎಕ್ಸರ್ಸೈಸ್ ಮಾಡಿಸಲು ಹೇಳುತ್ತಾನೆ. ಆಗ ಜ್ಯೋತಿ, ಇವತ್ತು ಬೇಡ, ಮನೆಯಲ್ಲಿ ಯಾರೂ ಇಲ್ಲ ಎಂದು ಹೇಳುತ್ತಾಳೆ. ಆಗ ಕುನಾಲ್, ಇಲ್ಲ, ಹಾಗೆ ವ್ಯಾಯಾಮವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ನಂತರ ಆಕೆ ವ್ಯಾಯಾಮ ಮಾಡುವ ಬಟ್ಟೆ ಹಾಕಿಕೊಂಡು ಬರಲು ರೂಮ್ಗೆ ಹೋಗುತ್ತಾಳೆ. ಆಗ ಹಿಂದೆಯೇ ಹೋಗಿ ಜ್ಯೋತಿಯನ್ನು ತಬ್ಬಿಕೊಳ್ಳುತ್ತಾನೆ. ನಿನ್ನನ್ನು ನಿನ್ನ ಗಂಡ ತೃಪ್ತಿಯಿಂದ ಇಟ್ಟಿಲ್ಲ ಎಂದು ನನಗೆ ಗೊತ್ತಿದೆ, ನಾನು ನಿನಗೆ ಸುಖ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಜ್ಯೋತಿ ಅವನ ಕಪಾಳಕ್ಕೆ ಹೊಡೆಯುತ್ತಾಳೆ. ನೀನು ಇವತ್ತಿಂದನೇ ನಮ್ಮ ಮನೆಯಲ್ಲಿ ಟ್ರೈನಿಂಗ್ ಕೊಡಲು ಬರಬೇಡ ಎಂದು ಹೇಳುತ್ತಾಳೆ. ಆಗಲೂ ಎದರದ ಕುನಾಲ್ ಮತ್ತೆ ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾನೆ. ಅದೇ ಸಮಯಕ್ಕೆ ರೇಖಾ ಹಾಗೂ ಕಮಲಿ ಬಂದು ಬಿಡುತ್ತಾರೆ. ಆಗ ಅವರು ಜ್ಯೋತಿಯ ಮೇಲೆ ಅನುಮಾನ ಪಡುತ್ತಾರೆ. ಮರುದಿನವೇ ಜ್ಯೋತಿಯ ತಂದೆ ತಾಯಿಯನ್ನು ಕರೆಸಿ ಅವಳ ಬಗ್ಗೆ ಹೇಳುತ್ತಾರೆ. ಆಗ ಜಯಂತ್ ತನ್ನ ಮಾವನನ್ನು ಸೈಡಿಗೆ ಕರೆದುಕೊಂಡು ಹೋಗುತ್ತಾನೆ. ನೋಡಿ, ಈಗ ಜ್ಯೋತಿ ತಪ್ಪು ಮಾಡಿದ್ದಾಳೆ, ಆದರೂ ನಾನು ಮನೆಯವರನ್ನೆಲ್ಲ ಒಪ್ಪಿಸುತ್ತೇನೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ಆದರೂ ನೀವು ಕೂಡ ನನಗೆ ಒಂದು ಸಹಾಯ ಮಾಡಬೇಕು, ನಾನು ಮಾಡುತ್ತಿರುವ ಬಿಲ್ಡರ್ ಬಿಸ್ನೆಸ್ಗೆ ನೀವು 50 ಲಕ್ಷ ಇನ್ವೆಸ್ಟ್ ಮಾಡಿ ಎಂದು ಹೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ರಾಜೇಶ್ ಅವನಿಗೆ ಹಣ ಕೊಡಲು ಒಪ್ಪಿಕೊಳ್ಳುತ್ತಾನೆ. ನಂತರ ಜಯಂತ್ ಒಳಗೆ ಬಂದು, ನಾನು ನನ್ನ ಪತ್ನಿಗೆ ಡೈವರ್ಸ್ ಕೊಡುವುದಿಲ್ಲ, ಯಾರೋ ಅವಳ ಬಗ್ಗೆ ಮಾತನಾಡಬೇಡಿ ಎಂದು ಮನೆಯವರಿಗೆ ಬೈಯುತ್ತಾನೆ. ಅಂದು ರಾತ್ರಿ ಕುನಾಲ್ ಕಮಲಿಯ ರೂಮಿಗೆ ಬರುತ್ತಾನೆ. ಇಬ್ಬರು ಮೊದಲೇ ಲವರ್ಸ್ ಆಗಿರುತ್ತಾರೆ. ಕಮಲಿ ಹೇಳಿದ್ದಕ್ಕೆ ಕುನಾಲ್ ಜ್ಯೋತಿಯ ಜೊತೆ ಆ ರೀತಿ ನಡೆದುಕೊಂಡಿರುತ್ತಾನೆ.
ನಂತರ ಕುನಾಲ್ ಹಾಗೂ ಕಮಲಿ ರೊಮ್ಯಾನ್ಸ್ ಮಾಡುತ್ತಾರೆ. ಅಂದು ರಾತ್ರಿ ಜಯಂತ್ನ ಮೊಬೈಲ್ಗೆ ರೀಟಾಳ ಮೆಸೇಜ್ಗಳು ಬರಲು ಶುರುವಾಗುತ್ತದೆ. ಅದನ್ನು ನೋಡಿ ಜ್ಯೋತಿ ಶಾಕ್ ಆಗುತ್ತಾಳೆ. ಮರುದಿನ ಜಯಂತ್ ಆಫೀಸ್ನಲ್ಲಿ ತನ್ನ ಪ್ಲಾನ್ ಸಕ್ಸಸ್ ಆಗಿರುವುದರ ಬಗ್ಗೆ ರೀಟಾಳ ಜೊತೆ ಮಾತನಾಡುತ್ತಾನೆ. ಆಗ ಜ್ಯೋತಿ ಅಲ್ಲಿಗೆ ಬಂದು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾಳೆ. ಜ್ಯೋತಿಯ ತಂದೆ ಹತ್ತಿರ ಇರುವುದನ್ನೆಲ್ಲ ಕಿತ್ತುಕೊಂಡು ಆಮೇಲೆ ಆಕೆಯನ್ನು ಮನೆಯಿಂದ ಆಚೆ ದಬ್ಬುತ್ತೇನೆಂದು ರೀಟಾಗೆ ಹೇಳುತ್ತಾನೆ. ಆಗ ಜ್ಯೋತಿ ಬಂದು ಜಯಂತ್ ಹಾಗೂ ರೀಟಾಳ ಕಪಾಳಕ್ಕೆ ಹೊಡೆಯುತ್ತಾಳೆ. ನೀವು ನನಗೆ ಮೋಸ ಮಾಡಿದ್ದೀರಾ ಎಂದು ಹೇಳುತ್ತಾಳೆ. ಆಗ ಜಯಂತ್, ನಿಮ್ಮಪ್ಪನೇ ನಿನಗೆ ಮೋಸ ಮಾಡಿರುವುದು. ಇವನು 25 ಲಕ್ಷ ಕೊಟ್ಟಿರುವುದಕ್ಕೆ ನೀನನ್ನು ನಾನು ಮದುವೆಯಾಗಿತ್ತು ಎಂದು ಹೇಳಿಬಿಡುತ್ತಾನೆ. ನಂತರ ಜ್ಯೋತಿ ಮನೆಗೆ ಬಂದು ತನ್ನ ತಂದೆ ತಾಯಿಗೆ ಬೈಯುತ್ತಾಳೆ. ನೀವು ವರದಕ್ಷಿಣೆ ಕೊಟ್ಟಿದ್ದಕ್ಕೆ ಅವನು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ. ಅವನಿಗೆ ಬೇರೆ ಅಫೇರ್ ಕೂಡ ಇದೆ. ನೀವೇ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿರಿ ಎಂದು ಬೈಯುತ್ತಾಳೆ. ನಾನು ನನ್ನ ಜೀವನವನ್ನು ಹೇಗೋ ಸರಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ತನ್ನ ಅತ್ತೆ ಮನೆಗೆ ವಾಪಸ್ ಹೋಗುತ್ತಾಳೆ. ನಂತರ ಕಮಲಿಗೆ, ನೀನು ನಿನ್ನ ಬಾಯ್ ಫ್ರೆಂಡ್ ಅನ್ನು ರೂಮಿಗೆ ಕಳಿಸಿ ನನ್ನ ನಡತೆಯನ್ನು ತೇಜೋವಧೆ ಮಾಡಿದ್ದೀಯ. ನಿಮ್ಮನ್ನು ಯಾರನ್ನು ಬಿಡುವುದಿಲ್ಲ, ನಿಮ್ಮನ್ನು ಕಂಬಿ ಎಣಿಸುವ ಹಾಗೆ ಮಾಡುತ್ತೇನೆ ಎಂದು ಅತ್ತೆ ಹಾಗೂ ನಾದಿನಿಗೆ ಹೆದರಿಸಿ ಮನೆಯಿಂದ ಹೊರಗೆ ಹೊರಡುತ್ತಾಳೆ. ಇದರಿಂದ ಅವರಿಬ್ಬರೂ ಶಾಕ್ ಆಗುತ್ತಾರೆ. ಮರುದಿನ ಪೊಲೀಸರಿಗೆ ನದಿಯಲ್ಲಿ ಜ್ಯೋತಿಯ ಬಾಡಿ ಸಿಗುತ್ತದೆ. ನಂತರ ಅವರು ಬಂದು ಅವಳ ತಂದೆ ತಾಯಿಯನ್ನು ವಿಚಾರಣೆ ಮಾಡಿದಾಗ ಅವರು ನಡೆದುದನ್ನೆಲ್ಲ ಹೇಳುತ್ತಾರೆ. ನಂತರ ಜ್ಯೋತಿಯ ಬಾಡಿಯನ್ನು ಗುರುತಿಸಿ ಅವರ ತಂದೆ ತಾಯಿ ಕಣ್ಣೀರು ಹಾಕುತ್ತಾರೆ. ಜಯಂತ್ ಹಾಗೂ ಅವಳ ತಾಯಿ ತನ್ನ ಮಗಳಿಗೆ ಮೋಸ ಮಾಡಿದರು ಎಂದು ಪೊಲೀಸರಿಗೆ ರಾಜೇಶ್ ವಿಷಯ ತಿಳಿಸುತ್ತಾನೆ. ನಂತರ ಪೊಲೀಸರು ಜಯಂತ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಬೋಜ್ ಬನಿ ಜಿಂದಗಿ ಎಂದು ಹುಡುಕಿ ನೋಡಬಹುದು.